ಪವರ್ ಶೇರಿಂಗ್ ವಿಚಾರ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಷ್ಟು ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಅಂದರೆ ಜಾತಿ ಗಣತಿ ಸರ್ವೆ ಸಿಎಂ ಇದರಿಂದ ಏನಾದರೂ ಲೆಕ್ಕಾಚಾರ ಇಟ್ಕೊಂಡಿದ್ದಾರಾ? ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ಸಿಎಂ ಒಂದು ದಾಳವನ್ನು ಮುಂದೆ ಹಾಕ್ತಾ ಇದ್ದಾರೆ. ಪವರ್ ಫೈಟ್ಗೆ ಬ್ರೇಕ್ ಹಾಕಲು ಜಾತಿ ಗಣತಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಜಾತಿ ಗಣತಿ ಮರುಸಮೀಕ್ಷೆ ಹಿಂದೆ ಹಲವು ಲೆಕ್ಕಾಚಾರ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲೇ ಜಾತಿ ಗಣತಿ ಸರ್ವೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ. ಇದರ ಹಿಂದೆ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇರುವಂತಹ ವೇಳೆ ಸಿಎಂ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಪವರ್ ಫೈಟ್ಗೆ ಬ್ರೇಕ್ ಹಾಕೋದಕ್ಕೆ ಜಾತಿ ಗಣತಿ ಮರುಸಮೀಕ್ಷೆ ಅಸ್ತ್ರವನ್ನು ಮುಂದೆ ತರ್ತಾ ಇದ್ದಾರಾ? ಅದರಲ್ಲೂ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲೇ ಯಾಕೆ ಈ ಸರ್ವೆ? ಇದರ ಹಿಂದೆ ಬೇಕಾದಷ್ಟು ಲೆಕ್ಕಾಚಾರ ಇದೆ ಮುಖ್ಯಮಂತ್ರಿಗಳದ್ದು ಅಂತ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಯಾರೂ ಕೂಡ ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಬಿಡೋದಿಲ್ಲ ನಾಯಕತ್ವ ಬದಲಾವಣೆ ಅಂತ ಹೇಳಿದಾಗ. ಹೀಗಾಗಿ ಒಂದಷ್ಟು ವಿಚಾರಗಳನ್ನು ಅಂದರೆ ಅವರ ಒಂದು ಬಲವನ್ನು, ಶಕ್ತಿಯನ್ನು ವರಿಷ್ಠರ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇರಬಹುದು, ಅಥವಾ ಅವರ ವಿರೋಧಿ ಬಣಗಳಿಗೆ ಒಂದಷ್ಟು ಸಂದೇಶವನ್ನು ಕಳಿಸುವಂಥ ವಿಚಾರವಾಗಿರಬಹುದು. ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2.5 ವರ್ಷ ಮುಗಿಯುವಂಥದ್ದು ಸೆಪ್ಟೆಂಬರ್ಗೆ. ಈ ವೇಳೆಯೇ ಯಾಕೆ ಜಾತಿ ಗಣತಿ ಅಸ್ತ್ರವನ್ನು ಮುಂದೆ ತರ್ತಾ ಇದ್ದಾರೆ? ಇದರ ಹಿಂದೆ ಒಂದಷ್ಟು ಲೆಕ್ಕಾಚಾರ ಇದೆ ಸಿಎಂದು ಅಂತ ಹೇಳಲಾಗ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆಗೆ 15 ದಿನ ಮಾತ್ರ ಕಾಲಾವಕಾಶ ಇರುವಂಥದ್ದು. ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನ ಜಾತಿ ಗಣತಿ ವರದಿಯನ್ನು ಮುಗಿಸ್ಬಿಡ್ತಾರಂತೆ. ಸಿಎಂ ಬದಲಾವಣೆ ಎನ್ನುವಾಗಲೇ ಸಮೀಕ್ಷೆ ಚರ್ಚೆ ಆಗ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವಾಗಲೇ ಈ ಒಂದು ಜಾತಿ ಗಣತಿ ಸರ್ವೆಯನ್ನು ಮುಂದೆ ತರ್ತಾ ಇದ್ದಾರೆ. ಅದರಲ್ಲೂ 15 ದಿನದಲ್ಲಿ ಮಾಡಬೇಕು ಅಂತ ಜಾತಿ ಗಣತಿ ಮರು ಸರ್ವೆ ವರದಿ ಪಡೆಯುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯದಲ್ಲಿ ಅಹಿಂದ ವರ್ಗ ಹೆಚ್ಚಾಗಿರುವಂಥ ಸಂದೇಶವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಗೆ ಮುಂದಾದರೆ ಪಕ್ಷಕ್ಕೆ ಕಷ್ಟ ಆಗುತ್ತೆ. ಹೈಕಮಾಂಡ್ ಮತ್ತು ವಿರೋಧಿ ಬಣಕ್ಕೆ ಸಿಎಂ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂಥವರು ಸಿದ್ದರಾಮಯ್ಯ ಅವರು. ಅವರ ಅಹಿಂದ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ, ಅದನ್ನು ವರಿಷ್ಠರ ಮಟ್ಟಿಗೆ ತೋರಿಸೋದಕ್ಕೆ, ವರಿಷ್ಠರ ಗಮನಕ್ಕೆ ತರೋದಕ್ಕೆ, ವರಿಷ್ಠರಿಗೆ ಅರ್ಥ ಮಾಡಿಸೋದಕ್ಕೆ, ಜೊತೆಗೆ ಮುಖ್ಯಮಂತ್ರಿಗಳ ವಿರೋಧಿ ಬಣಕ್ಕೆ ಇದನ್ನು ಅರ್ಥ ಮಾಡಿಸುವಂಥ ಸಂದೇಶವಾಗಿ ಅಹಿಂದ ನಾಯಕ ನಾನು, ಇಫ್ ಇನ್ ಕೇಸ್ ಬದಲಾವಣೆ ಆದರೆ ಕಷ್ಟ ಆಗುತ್ತೆ ಪಕ್ಷಕ್ಕೆ ಅನ್ನುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಒಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿ ಆಗ್ತಾ ಇದೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ದಾಳವನ್ನು ಉರುಳಿಸೋದಕ್ಕೆ ಮುಂದಾಗಿದ್ದಾರೆ. ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಅದೇ ಶಕ್ತಿ ಪ್ರದರ್ಶನ ವಿಚಾರವಾಗಿ ಇಟ್ಟುಕೊಂಡು ಜಾತಿ ಗಣತಿ ಮರುಸರ್ವೆಯನ್ನು ಅದರಲ್ಲೂ ಸೆಪ್ಟೆಂಬರ್ನಲ್ಲೇ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಹಿಂದೆ ಬೇಕಾದಷ್ಟು ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಏನು ಸಹಕಾರ ಸಚಿವ KN ರಾಜನ್ ಅವರು ನವೆಂಬರ್ ತಿಂಗಳಲ್ಲಿ ಭಾರಿ ಕ್ರಾಂತಿ ಆಗಲಿದೆ ಅಂತ ಒಂದಷ್ಟು ಹೇಳಿಕೆನ ಕೊಡ್ತಾರೆ. ಆ ಒಂದು ಹೇಳಿಕೆಗೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವನ ಪಡೆದುಕೊಳ್ಳುತ್ತೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನ ಕೈಗೆತ್ತಿಕೊಂಡು ಏನು ಪ್ರಮುಖವಾಗಿ ವರದಿಯನ್ನ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಂತ ಏನು ಮಧುಸೂದನ್ ನಾಯ್ಕ ಒಂದಷ್ಟು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ರಾಜಕೀಯದ ಲೆಕ್ಕಾಚಾರ ಹಾಕಿ ಜಾತಿ ಗಣತಿಯ ಒಂದು ದಾಳ ಇಲ್ಲಿ ಉರುಳು ಬೀರ್ತಾ ಇದಾರ ಅನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಕಳೆದ 2-3 ಸಲ ಕೂಡ ಏನು ಮೂಢ ಪ್ರಕರಣ ಆಗಿರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಒಂದು ಬದಲಾವಣೆ ವಿಚಾರ ಬಂದಿರೋದಕ್ಕೂ ಕೂಡ ಅಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ಮುನ್ನೆಲೆಗೆ ತಂದು ಸಿಎಂ ಸ್ಥಾನ ಏನು ಒಂದಷ್ಟು ಬಗೆಯ ಗೊಂದಲ ಮೂಡುವಂತ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ತರ್ತಾ ಇದ್ರು. ಈಗ ಮತ್ತೆ ಏನು KN ರಾಜನ್ ಅವರು ನವೆಂಬರ್ ನಲ್ಲಿ ಭಾರಿ ಕ್ರಾಂತಿ ಉಂಟಾಗುತ್ತೆ ರಾಜ್ಯ ಗಣತಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಗೂ ಈ ಒಂದು ಜಾತಿ ಗಣತಿಗೂ ಒಂದಷ್ಟು ಅಟ್ಯಾಚ್ಮೆಂಟ್ ಆಗ್ತಿದೆ. ಹೀಗಾಗಿ ಬದಲಾದಂತ ರಾಜಕೀಯ ಸನ್ನಿವೇಶದಲ್ಲಿ, ಬದಲಾದಂತ ಒಂದಷ್ಟು ವರ್ತಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಲೆಕ್ಕಾಚಾರ ಯಾಕೆ ಜಾತಿ ಗಣತಿಯನ್ನ ಮುನ್ನೆಲೆಗೆ ತಂದ್ರ ಅನ್ನೋದು ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಯಾಕಂತಂದ್ರೆ ಈ ರಾಜ್ಯದಲ್ಲಿ ಅಹಿಂದ ನಾಯಕ ಮತ್ತು ಅಹಿಂದ ಒಂದು ಸಮುದಾಯದ ಒಂದು ವಿಶ್ವಾಸ ತೆಗೆದುಕೊಂಡು ಹೈಕಮಾಂಡ್ ಮಟ್ಟದಲ್ಲೂ ಒಂದಷ್ಟು ಸಂದೇಶನ ರವಾನೆ ಮಾಡಿ ಸದ್ಯಕ್ಕೆ ತನ್ನನ್ನ ಏನಾದ್ರೂ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದೆ ಆದರೆ ಈ ಒಂದು ವರ್ಚಸ್ಸು ಮತ್ತು ಈ ಒಂದು ಸಮುದಾಯದ ಒಂದು ವಿರೋಧವನ್ನ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷ ಕಟ್ಕೊಳ್ಬೇಕಾಗುತ್ತೆ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಇಲ್ಲಿ ರವಾನೆ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರ. ಅದಕ್ಕಾಗಿಯೇ ಜಾತಿ ಗಣತಿ ಈ ಒಂದು ತಿಂಗಳಲ್ಲೇ ಪ್ರಮುಖವಾಗಿ ವರದಿಯನ್ನ ತೆಗೆದುಕೊಂಡು ಪರಿಪೂರ್ಣವಾದಂತಹ ಒಂದು ವರದಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡು ಅದನ್ನ ಮಂಡನೆ ಮಾಡುವಂತ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.